ಹಲೋ, ನನ್ನ ಹೆಸರು ಚೈತ್ರ ಅಂತೇಳಿ. ನಾನು LKG ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರೋ ವಿಸ್ಮಿತಾ ಅವ್ರ ತಾಯಿ ಮಾತಾಡ್ತಾ ಇದ್ದೀನಿ. ಎಲ್ಲ ತಂದೆ ತಾಯಿಗಳಿಗೂ ಮಕ್ಕಳು ದೊಡ್ಡರಾದರು, ಇನ್ನೇನು ಸ್ಕೂಲಿಗೆ ಕಾಲಿಡ್ತಿದ್ದಾರೆ ಅಂತಂದಾಗ ಎಲ್ಲ ಮಕ್ಕಳಿಗೂ ಎಲ್ಲ ಪೇರೆಂಟ್ಸಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ. ಯಾವ ಸ್ಕೂಲಿಗೆ ಸೇರಿಸ್ಬೇಕು, ಏನು ಎತ್ತ, ಒಂದು 108 ಸ್ಕೂಲನ್ನು ವಿಚಾರಿಸ್ತಿರ್ತಾರೆ. ಯಾವ ಸ್ಕೂಲಲ್ಲಿ ಯಾವ ಥರ, ಏನು ಎಜುಕೇಷನ್ ಹೆಂಗೆ, ಆ್ಯಕ್ಟಿವಿಟೀಸ್ ಯಾವ ಥರ ಎಲ್ಲ ಯೋಚನೆ ಮಾಡಿರ್ತಾರೆ. ಆ ಥರನೇ ನಮ್ಮ ಮಕ್ಕಳನ್ನ ಈ ಥರ ಸ್ಕೂಲಿಗೆ ಸೇರಿಸ್ಬೇಕು, ಈಗ ಓದಿಸ್ಬೇಕು, ಆಗ ಓದಿಸ್ಬೇಕು ಅನ್ನೋ ಎಲ್ಲ ಆಸೆನೂ ಇಟ್ಕೊಂಡಿರ್ತಾರೆ. ಅದೇ ರೀತಿ ಆಸೆ ಇದ್ದವರು ನಾವು ಅಷ್ಟೇ. ಆ ಟೈಮಲ್ಲಿ ನಮಗೂ ಒಂದು ಸ್ಕೂಲ್ ಚೆನ್ನಾಗಿರೋ ಸ್ಕೂಲಲ್ಲಿ, ಒಳ್ಳೆ ಬೇಸಿಕ್ ಎಜುಕೇಷನ್ ಚೆನ್ನಾಗಿರೋ ಸ್ಕೂಲಲ್ಲಿ ಎಜುಕೇಷನ್ ಕೊಡಿಸ್ಬೇಕು ಅನ್ನೋ ಆಸೆ ನಮಗೂ ಇತ್ತು. ಆ ಟೈಮಲ್ಲಿ ಸಿಕ್ಕಿದ್ದೆ SSM ಸ್ಕೂಲು. ನೋಡೋಣ, ಒಂದು ಸಲ ಟ್ರೈ ಮಾಡೋಣ, ಈ ಸ್ಕೂಲಿಗೂ ಸೇರಿಸ್ಬಿಡೋಣ ಅಂತೇಳ್ಬಿಟ್ಟು ಜಾಯಿನ್ ಮಾಡಿಸಿದ್ವಿ. ಜಾಯಿನ್ ಮಾಡಿಸಿದಾಗ ಆನೆಸ್ಟಾಗಿ ಹೇಳಬೇಕು ಅಂದರೆ ನನಗೆ 15 ಡೇಸು ಮೈಂಡು ಒಂಥರ ಬ್ಲಾಂಕ್ ಆದಂಗೆ ಆಗಿಬಿಟ್ಟಿತ್ತು. ನನಗೆ ಸ್ಕೂಲಿಂದ ಏನೂ ಅನ್ನಿಸ್ತಾ ಇಲ್ಲ. ನಾವೇನಾದರೂ ರಾಂಗ್ ಸ್ಟೆಪ್ ಇಟ್ಟವೋ ಅಥವಾ ಬೇರೆ ಕಡೆ ಏನಾದರೂ ಸೇರಿಸ್ಬೇಕಿತ್ತೋ, ಇನ್ನೂ ಟೈಮ್ ಕಾಲ ಏನು ಮೀರಿಲ್ಲ, ನೋಡೋಣ 15 ಡೇಸ್ ಆಗಿದೆ, ಬೇರೆ ಕಡೆ ಏನಾದರೂ ಜಾಯಿನ್ ಮಾಡಿಸೋಣೇನೋ ಅನ್ನೋ ಯೋಚನೆ ಬಂದಿತ್ತು. ನೋಡೋಣ, ಇನ್ನು 15 ಡೇಸ್ ಅಲ್ಲ, ಇನ್ನೂ ಒಂದು 15 ಡೇಸು, 1 ಮಂತು, 1.5 ಮಂತ್ ನೋಡೋಣ, ಆಮೇಲೆ ಬೇಕಾದ್ರೆ ಬೇರೆ ಕಡೆ ಜಾಯಿನ್ ಮಾಡಿಸಿದ್ರೆ ಆಯಿತು ಅಂತ ಯೋಚನೆ ಬಂತು. ಆಮೇಲೆ ಹೋಗ್ತಾ 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 ಅನ್ನಿಸ್ತು, ಇಲ್ಲ, ನಾನು ಸರಿಯಾದ ಜಾಗದಲ್ಲೇ, ಸರಿಯಾದ ಸ್ಥಳದಲ್ಲೇ, ಸರಿಯಾದ ಸ್ಕೂಲಲ್ಲೇ ನನ್ನ ಮಗಳನ್ನ ಅಡ್ಮಿಷನ್ ಮಾಡಿಸಿದ್ದೀವಿ ಅನ್ನೋ ಮೈಂಡು ನನಗೆ ಬಂದುಬಿಡ್ತು. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಎಜುಕೇಷನ್ನು, ಬೇಸಿಕ್ ಟು ಈಗಿನ ಜನ್ರೇಷನಲ್ಲಿ, ಈಗಿನ ಟೆಕ್ನಾಲಜಿವರೆಗೂ ಯೂಸ್ ಮಾಡಿ ಎಲ್ಲದನ್ನು ಹೇಳ್ಕೊಡ್ತಾರೆ. ಪ್ರತಿಯೊಂದು ನನಗಿಲ್ಲಿ ಫಸ್ಟ್ ಆಫ್ ಆಲ್ ಇಷ್ಟ ಆಗೋದು ಏನು ಅಂತಂದರೆ ಕಲ್ಚರ್ ಇಷ್ಟ ಆಗುತ್ತೆ. ಆಮೇಲೆ ಅವರು ಸೆಕ್ರೆಟ್ರಿ ಅನ್ನೋದು ಇದು ಮೈಂಡಲ್ಲಿರಲ್ಲ, ನಾವು ಪ್ರಿನ್ಸಿಪಾಲ್ ಅನ್ನೋದಿರಲ್ಲ, ಹೆಡ್ ಮಿಸ್ಟ್ರೆಸ್ ಅನ್ನೋದಿರಲ್ಲ. ಎಲ್ಲ ಟೀಚರ್ಸು ಅಷ್ಟೇ, ಎಲ್ಲ ಹೆಡ್ ಮಿಸ್ಟ್ರೆಸ್ಸು ಅಷ್ಟೇ, ಪ್ರಿನ್ಸಿಪಾಲ್ ಅಷ್ಟೇ, ಸೆಕ್ರೆಟ್ರಿ ಅಷ್ಟೇ, ಬರ್ತಿದ್ದಾಗಲೇ ಒಂದು ಸ್ಮೈಲಿ ಫೇಸಲ್ಲಿ ರಿಸೀವ್ ಮಾಡ್ತಾರೆ ಎಲ್ಲ ಮಕ್ಕಳನ್ನು, ಎಲ್ಲ ಪೇರೆಂಟ್ಸನ್ನು ಚೆನ್ನಾಗಿ ಮಾತಾಡಿಸ್ತಾರೆ. ಆಮೇಲೆ ಎಜುಕೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ನೋಡಿರೋ ಮಟ್ಟಿಗೆ LKG ಮಕ್ಕಳು, UKG ಮಕ್ಕಳನ್ನೂ ಸ್ಟೇಜ್ವರೆಗೂ ಬಿಟ್ಟಿರಲ್ಲ. ಅಂದರೆ ಈ ಸ್ಕೂಲಲ್ಲಿ ಹೆಂಗೆ ಅಂದರೆ LKG UKG ಮಕ್ಕಳು ಸಹಿತ ಕಾಷನ್ ಕೊಡೋದಕ್ಕೆ ನಿಲ್ಲಿಸ್ತಾರೆ. ಆಮೇಲೆ ಅವರಿಗೆ ಸ್ಟೇಜ್ ಫಿಯರ್ ಅನ್ನೋದೇ ಹೋಗ್ಬಿಡ್ಬೇಕು ಮಕ್ಕಳಿಗೆ, ಆ ರೀತಿ ಎಲ್ಲ ಮಾಡಿಸ್ತಾರೆ. ಆ್ಯಕ್ಟಿವಿಟೀಸ್, ಪ್ರತಿಯೊಂದು ಆ್ಯಕ್ಟಿವಿಟೀಸೂ ನಾನು ನೋಡಿದ್ದೀನಿ. ಅವರು ಆಮೇಲೆ ಅವತ್ತೇ ಅಪ್ಡೇಟ್ ಮಾಡ್ತಾ ಇರ್ತಾರೆ ಗ್ರೂಪ್ಸಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಿರ್ತಾರೆ. ಆಮೇಲೆ ಪ್ರತಿಯೊಂದು ಮಗುನೂ ತಮ್ಮ ಮಗು ಅನ್ನೋ ಥರ ಇಂಡಿವಿಜುವಲ್ ಆಗಿ ಕೇರ್ ಮಾಡ್ತಾರೆ. ಆಮೇಲೆ ಏನೋ ಒಂದು ಮಗು ಹುಷಾರಿಲ್ಲ ಅಂದ ತಕ್ಷಣ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ, ಕರ್ಕೊಂಡು ಹೋಗಿ ಹೇಳ್ತಾರೆ. ನಾವು ಕರ್ಕೊಂಡು ಹೋದ್ಮೇಲೂ ಮತ್ತೆ ಫೋನ್ ಮಾಡಿ, ಹೇಗಿದ್ದಾರೆ ಮ್ಯಾಮ್, ಮಗು ಚೆನ್ನಾಗಿದ್ದಾರಾ, ಆರಾಮಿದ್ದಾರಾ, ಹುಷಾರಿದ್ದಾರಾ, ಪ್ರತಿಯೊಂದೂ ಕೇಳ್ತಾರೆ. ಆಮೇಲೆ ನನಗೆ ಫಸ್ಟ್ ಆಫ್ ಆಲ್ ಇಷ್ಟ ಆಗಿದ್ದು ಅಂದರೆ ಎಜುಕೇಷನ್ ಮಾತ್ರ ಎಕ್ಸಲೆಂಟ್ ಎಜುಕೇಷನ್ನು. ಯಾಕೆಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ನೋಡಿರೋ ಮಟ್ಟಿಗೆ LKG ಮಕ್ಕಳಿಗೂ ಟೇಬಲ್ಸು 4 ತನಕ ಟೇಬಲ್ಸ್ ಹೇಳ್ಕೊಟ್ಟಿದ್ದಾರೆ. ಈ ಎಜುಕೇಷನ್ ನಾನು ಎಲ್ಲೂ ನೋಡಿಲ್ಲ ಇದುವರೆಗೂ. ಆ್ಯಸ್ ಎ ಟೀಚರಾಗಿ ನಾನು ಹೇಳ್ತಿದ್ದೀನಿ, ತುಂಬ ಖುಷಿ ಆಯಿತು ನನಗೆ ಈ ಸ್ಕೂಲಲ್ಲಿ ನನ್ನ ಮಗಳನ್ನ ಅಡ್ಮಿಷನ್ ಮಾಡಿಸಿರೋದು. ಎಜುಕೇಷನ್ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ಎಜುಕೇಷನ್ ಅಂತ ಅಷ್ಟೇ ಅಲ್ಲ, ಪ್ರತಿಯೊಂದರಲ್ಲೂ ಎಲ್ಲ ಆ್ಯಕ್ಟಿವಿಟೀಸು ಮಾಡ್ತಾರೆ, ಎಲ್ಲ ಇವೆಂಟ್ಸು ಮಾಡ್ತಾರೆ. ಅವರು ಅದು ಇವ್ರು ಇದು ಅನ್ನೋ ತಾರತಮ್ಯ ಇಲ್ಲ. ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳು ಥರನೇ ನೋಡ್ಕೊಳ್ತಾರೆ. ಆಮೇಲೆ ಪ್ರತಿಯೊಂದು ಒಂದು ಸಣ್ಣ ಸಣ್ಣ ಹಬ್ಬನೂ ಸಹಿತ ಗ್ರ್ಯಾಂಡಾಗಿ ಮಾಡ್ತಾರೆ, ಪ್ರತಿಯೊಂದನ್ನು ಇನ್ಫಾರ್ಮ್ ಮಾಡ್ತಾರೆ. ಆಮೇಲೆ ಈಗ ಹೆಂಗಿರಬೇಕು ಅಂದರೆ ಸ್ಕೂಲ್ ಅಂದ ತಕ್ಷಣ ಪೇರೆಂಟ್ಸಿಗೂ ಟೀಚರ್ಸಿಗೂ ಟ್ರಾನ್ಸ್ಪರೆನ್ಸಿ ಅನ್ನೋದು ಇರಬೇಕು. ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿದೆ, ಅದು ನನಗೆ ತುಂಬಾ ಇಷ್ಟ ಆಯಿತು. ಪ್ರತಿಯೊಂದನ್ನು ಇನ್ಫಾರ್ಮ್ ಮಾಡ್ತಾರೆ, ಎಲ್ಲದಕ್ಕೂ ಕೇರ್ ಮಾಡ್ತಾರೆ. ಆಮೇಲೆ ಪ್ರತಿಯೊಂದು ಮಗುನೂ ಒಂದು ಕಾಷನ್ ಕೊಡೋದಾಗಿರಲಿ, ಒಂದು ಸ್ಟೇಜ್ ಫಿಯರ್ನೆಸ್ ಆಗಿರಲಿ, ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಆಗಿರಲಿ, ಆಮೇಲೆ ಏನು ಕಾಂಪಿಟೇಷನ್ಸ್ ಆಗಿರಲಿ, ಎಲ್ಲ ಕಾಂಪಿಟೇಷನ್ಸನ್ನು ಮಾಡ್ತಾರೆ ಮಗುಗೆ. ಆಮೇಲೆ ಫಸ್ಟ್ ಆಫ್ ಆಲ್ ನನ್ನ ಮಗಳು ಹೊರಗಡೆ ಎಲ್ಲರೂ ಹೋದ್ರು ಅಂದರೆ ಯಾರ ಹತ್ರನೂ ಮಿಂಗಲ್ ಆಗ್ತಿರ್ಲಿಲ್ಲ, ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಅವಳು ಇವತ್ತು ಈ ಮಟ್ಟಿಗೆ ಮಾತಾಡ್ತಾಳೆ, ಎಲ್ಲರ ಜೊತೆ ಬೆರೀತಾಳೆ ಅನ್ನೋದಕ್ಕೆ SSM ಸ್ಕೂಲೇ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತಾಡೋದಕ್ಕೆ, ಈ ಸ್ಕೂಲ್ ಬಗ್ಗೆ ನನಗೆ ಅನಿಸಿಕೆ ಹೇಳೋದಕ್ಕೆ ನನಗೆ ಅನುವು ಮಾಡಿಕೊಟ್ಟಂಥ ಸೆಕ್ರೆಟ್ರಿ ಮ್ಯಾಮ್ ಆಗಿರ್ಬೋದು, ಪ್ರಿನ್ಸಿಪಾಲ್ ಮೇಡಮ್ ಆಗಿರ್ಬೋದು, ಆಮೇಲೆ ಸ್ಕೂಲಿನ ಪ್ರತಿಯೊಬ್ಬ ಟೀಚರ್ಸಿಗೂ ತುಂಬ ಹೃದಯದ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.